ತುರುವೇಕೆರೆ ಕೆಲವು ತಿಂಗಳ ಹಿಂದೆ ನ್ಯಾಯಾಲಯ ನೀಡಿದಂತಹ ಆದೇಶ ಇಂದು ಕೇಂದ್ರ ಸರ್ಕಾರ ಸಚಿವರ ಸರ್ಕಾರಿ ಕಾರ್ಯಕ್ರಮ ಸ್ಥಳವನ್ನ ಬದಲಾಯಿಸಿದೆ. ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ತುರುವೇಕೆರೆಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಹಾಗೂ ಕ್ಷೇತ್ರದ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ವಿಶೇಷ ಆರ್ಡಿಪ್ ಯೋಜನೆಯಡಿ ವಿಶೇಷಚೇತನರಿಗೆ ಉಚಿತ ಸಾಧನ ಸಲಹೆಗಳನ್ನು ವಿತರಣೆ ಮತ್ತು ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಿ ಅವುಗಳನ್ನು ಸ್ವೀಕರಿಸಿದ ಸಭೆಯನ್ನ ಇದೇ ತಿಂಗಳು 14ರಂದು ಮಂಟಪದ ಗುರುಭವನದ ಆವರಣದಲ್ಲಿ ನಡೆಸಲಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ, ವಿ ಸೋಮಣ್ಣ, ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ ಎಂ.ಟಿ. ಕೃಷ್ಣಪ್ಪ ಮತ್ತು ಮಾಜಿ ಶಾಸಕ ಮಸಾಲಾ ಜೈರಾಮ್ ಭಾವಚಿತ್ರವನ್ನ ಒಳಗೊಂಡಂತಹ ಕೆಲವು ಫ್ಲೆಕ್ಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ವು. ಇದಾದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಸ್ಥಳ ಬದಲಾವಣೆಯೊಂದಿಗೆ ಅದೇ ಪಾಂಪ್ಲೆಟ್ಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸ್ಆಪ್ ಒಂದರಲ್ಲಿ ಹರಿದಾಡ್ತಿವೆ. ಸ್ಥಳ ಬದಲಾವಣೆಗೆ ಕಾರಣ ನ್ಯಾಯಾಲಯದ ಆದೇಶವಾಗಿದೆ. ಏನಿತ್ತು ನ್ಯಾಯಾಲಯದ ಆದೇಶ ಎನ್ನುವುದಾದ್ರೆ, ವಾಸ್ತವಿಕವಾಗಿ ಕೆ. ಹಿರಣ್ಣಯ್ಯ ರಂಗಮಂದಿರದ ಆವರಣ ಅಥವಾ ಗುರುಭವನದ ಆವರಣದ ಪಟ್ಟಣದ ಶತಮಾನದ ಶಾಲೆಯಾದಂತಹ ಸರ್ಕಾರಿ ಬಾಲಕರ ಪಾಠಶಾಲೆ ಅದಾಗಿದ್ದು, ಈ ಶಾಲೆಯ ಆವರಣದಲ್ಲಿ ಶಾಲೆಯ ಕಾರ್ಯಕ್ರಮವನ್ನು ಹೊರತುಪಡಿಸಿ ಮತ್ಯಾವ ಕಾರ್ಯಕ್ರಮವನ್ನು ನಡೆಸುವಂತಿಲ್ಲ ಎಂದು ಕೆಲವು ತಿಂಗಳುಗಳ ಹಿಂದೆ ನ್ಯಾಯಾಲಯ ಆದೇಶವನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತಾ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ತುರುವೇಕೆರೆ ಕ್ಷೇತ್ರ ಭೇಟಿ ಹಾಗೂ ಕ್ಷೇತ್ರ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ವಿಶೇಷ ಆರ್ಡಿಪ್ ಯೋಜನೆಯಡಿ ವಿಶೇಷಚೇತನರಿಗೆ ಉಚಿತ ಸಾಧನ ಸಲಹೆಗಳನ್ನ ವಿತರಣೆ, ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕರಣಾ ಸಭೆಯನ್ನ ಸ್ಥಳ ಬದಲಾವಣೆ ಮಾಡಲಾಗಿದೆ. ಇನ್ನು ಸ್ಥಳ ಬದಲಾವಣೆ ಆಗಿದ್ದು, ಗುರುಭವನದಲ್ಲಿರುವಂತಹ ಸಭೆಯನ್ನ ವೈಟಿ ರಸ್ತೆಯಲ್ಲಿರುವಂತಹ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೆಸಲಾಗುತ್ತೆ ಎಂದು ತಿಳಿಸಲಾಗಿದೆ.